ನೀವೇನಾದರೂ ಎಸ್ ಐ ಪಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಆದರೆ ಅದರ ಬಗ್ಗೆ ಒಂದಷ್ಟು ಡೌಟ್ ಇದ್ದು, ಎಸ್ ಐ ಪಿ ಅಂದರೆ ಏನು, ಎಸ್ ಐ ಪಿಯನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಡೌಟ್ ಇದ್ದರೆ ಈ ವಿಡಿಯೋನ ನೀವು ನೋಡಲೇಬೇಕು. ಈ ವಿಡಿಯೋದಲ್ಲಿ ನಿಮಗೆ ಎಸ್ ಐ ಪಿ ಬಗ್ಗೆ ಇರುವಂಥ ಎಲ್ಲ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮೊದಲನೇದಾಗಿ ಎಸ್ ಐ ಪಿ ಅಂದ್ರೇನು? ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಕರಿತೀವಿ. ಒಂದು ಸಿಸ್ಟಮ್ಯಾಟಿಕ್ ವೇಯಿಂದ ಇನ್ವೆಸ್ಟ್ಮೆಂಟ್ ಮಾಡುವಂಥ ಮೆಥಡನ್ನು ನಾವು ಎಸ್ ಐ ಪಿ ಅಂತ ಕರಿತೀವಿ. ಏನಪ್ಪ ಸಿಸ್ಟಮ್ಯಾಟಿಕ್ ಮೆಥಡ್? ಒಂದು ನಿರ್ದಿಷ್ಟವಾದ ಅಮೌಂಟನ್ನು ಒಂದು ನಿರ್ದಿಷ್ಟವಾದ ಫ್ರೀಕ್ವೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವಂಥದ್ದು. ಫಾರ್ ಎಕ್ಸಾಂಪಲ್ 1,000 ಅಮೌಂಟ್ ಅಂತ ನಾವು ತೊಗೊಂಡ್ರೆ 1,000 ಅಮೌಂಟನ್ನು ಒಂದು ನಿರ್ದಿಷ್ಟವಾದ ಫ್ರೀಕ್ವೆನ್ಸಿ, ಮಂತ್ಲಿ ಇರ್ಬೋದು, ಕ್ವಾರ್ಟರ್ಲಿ ಇರ್ಬೋದು, 6 ಮಂತ್ಲಿ ಇರ್ಬೋದು, ಹೀಗೆ ಕಂಟಿನ್ಯೂಸ್ ಆಗಿ ಈ ಫ್ರೀಕ್ವೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವಂಥದ್ದು. ಫಾರ್ ಎಕ್ಸಾಂಪಲ್ ನಾವು ಮಂತ್ಲಿ ಅಂತ ತಗೊಂಡ್ರೆ 1,000 ಅಮೌಂಟನ್ನು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವುದನ್ನು ಎಸ್ ಐ ಪಿ ಅಂತ ಕರಿಬೋದು. ಅಥವಾ ಫಾರ್ ಎಕ್ಸಾಂಪಲ್ ನಮಗೆ ಕ್ವಾರ್ಟರ್ಲಿ ಅಂತ ನಾವು ತಗೊಂಡ್ರೆ 1,000 ಅಮೌಂಟನ್ನು ಪ್ರತಿ ಕ್ವಾರ್ಟರ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವುದನ್ನು ನಾವು ಎಸ್ ಐ ಪಿ ಅಂತ ಕರಿಬೋದು. ಸೊ ಹೀಗೆ ಯಾವುದೊಂದು ನಿರ್ದಿಷ್ಟವಾದ ಅಮೌಂಟನ್ನು ಒಂದು ನಿರ್ದಿಷ್ಟವಾದ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವಂಥದ್ದು, ಲಾಂಗ್ ಟರ್ಮ್ವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವಂಥ ಮೆಥಡನ್ನು ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ 1,000 ಅಮೌಂಟನ್ನು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ನೀವು 1,000 ಅಮೌಂಟನ್ನು ಇಟ್ಕೊಂಡು ಪ್ರತಿ ತಿಂಗಳು ಯಾವುದೊಂದು ಪರ್ಟಿಕ್ಯುಲರ್ ಡೇಟ್ ದಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವಂಥದ್ದು. ಅಲ್ಲಿ ಮಾರ್ಕೆಟ್ ಯಾವ ಲೆವೆಲಲ್ಲಿದ್ರೋ ನೀವು ಅದನ್ನು ನೋಡೋದಿಲ್ಲ, ನಿಮ್ಮ ಇಂಟೆನ್ಷನ್ ಇರುವಂಥದ್ದು ಆ ಡೇಟ್ಗೆ ಅಷ್ಟು ಅಮೌಂಟನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರುವಂಥದ್ದು. ಹೀಗೆ ಲಾಂಗ್ ಟರ್ಮ್ವರೆಗೂ ಮಾಡಿದಾಗ ನಮಗೊಂದು ಬೆಟರ್ ಆದ ವೆಲ್ತನ್ನು ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ ಈ ಎಸ್ ಐ ಪಿ ಮುಖಾಂತರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ. ಸೊ ಹಾಗಾದರೆ ಎಸ್ ಐ ಪಿ ಯಾಕೆ? ಮೇಯ್ನ್ ಆಗಿ ಎಸ್ ಐ ಪಿ ಮಾಡುವಂಥ ಉದ್ದೇಶ, ಈ ಎಸ್ ಐ ಪಿಯನ್ನು ನಾವು ಚಿಕ್ಕ ಅಮೌಂಟಿಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಮಿನಿಮಮ್ ಅಂತ ಹೇಳಿದ್ರು 100 ರುಪೀಸಿಂದನೂ ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ಮೇನ್ ಬೆನಿಫಿಟ್ ಇರುವಂಥದ್ದು ಎಸ್ ಐ ಪಿ ಮಾಡುವಾಗ ನಾವು ಚಿಕ್ಕ ಅಮೌಂಟಿಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಹಾಗಾದರೆ ನೀವು ಕೇಳ್ಬೋದು, ಯಾವುದಾದ್ರೊಂದು ಕಡಿಮೆ ಬೆಲೆಯ ಶೇರನ್ನು ನಾನು ಬೈ ಮಾಡಿದರೆ ಅಲ್ಲಿ ಕೂಡ ನಾನು ತುಂಬ ಕಡಿಮೆ ಅಮೌಂಟಿಂದ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಬಟ್ ಯಾವುದೊಂದು 100 ರುಪೀಸ್ ಶೇರನ್ನು ನೀವು 100 ರುಪೀಸ್ ಕೊಟ್ಟು ಒಂದು ಶೇರನ್ನು ಬೈ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಬಟ್ ಅಲ್ಲಿ ನೀವು ಬೈ ಮಾಡ್ತಾ ಇರುವಂಥದ್ದು ಒಂದು ಶೇರ್ ಆಗುತ್ತೆ. ಬಟ್ ನೀವು ಎಸ್ ಐ ಪಿಯಲ್ಲಿ ಒಂದು ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ತುಂಬ ಕಡಿಮೆ ಬೆಲೆಯ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಅಲ್ಲಿ ನಿಮ್ಮ ಅಮೌಂಟ್ ಡೈವರ್ಸಿಫೈ ಆಗುತ್ತೆ. ಅಲ್ಲಿ ಆ 100 ರುಪೀಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಥವಾ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಸ್ಮಾಲ್ ಅಮೌಂಟ್ ಏನಿರುತ್ತೆ ಅದು ಮಲ್ಟಿಪಲ್ ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಬಟ್ ನೀವು ಯಾವುದು ಒಂದು ಶೇರನ್ನು ತಗೊಂಡಾಗ ನಿಮ್ಮ ಅಮೌಂಟ್ ಆ ಕೇವಲ ಒಂದು ಶೇರ್ ಮೇಲೆ ಇನ್ವೆಸ್ಟ್ ಆಗಿರುತ್ತೆ. ಸೊ ಮೇನ್ ಎಸ್ ಐ ಪಿಯ ಬೆನಿಫಿಟ್ ಯಾವುದು ಕೇಳಿದರೆ, ನಾವು ಕಡಿಮೆ ಅಮೌಂಟಿಂದ ಸ್ಟಾರ್ಟ್ ಮಾಡ್ಬೋದು. ನಾವು ಲಮ್ಸಮ್ ಅಮೌಂಟ್ಗೆ ವೆಯ್ಟ್ ಮಾಡಿದಾಗ ಅಥವಾ ನಾವು ದೊಡ್ಡ ಅಮೌಂಟನ್ನು ಮಾಡಿ ನಾನಂತರ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ಅಂದಾಗ ಮೇ ಬಿ ನಾವು ದೊಡ್ಡ ಅಮೌಂಟನ್ನು ಸೇವ್ ಮಾಡಲಿಕ್ಕೆ ಆಗದೇ ಇರ್ಬೋದು ಅಥವಾ ಆ ಅಮೌಂಟ್ ಬೇರೆ ಕಡೆ ಹೋಗ್ಬೋದು. ಇಲ್ಲಿ ಏನಾಗುತ್ತೆ, ಒಂದು ಸಣ್ಣ ಅಮೌಂಟನ್ನು ನಾವು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದ್ರಿಂದ, ಸೊ ನಾವಲ್ಲಿ ಫಾರ್ ಎಕ್ಸಾಂಪಲ್ ನಾವು ಸ್ಯಾಲರಿಡ್ ಪೀಪಲ್ ಆಗಿದ್ದರೆ ಸ್ಯಾಲರಿ ಬಂದ ತಕ್ಷಣ ನಮ್ಮ ಸ್ಯಾಲರಿಯ ಒಂದು ಪಾರ್ಟ್, ಒಂದು ಸ್ಮಾಲ್ ಅಮೌಂಟನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೂ ದೊಡ್ಡ ಹೊರೆಯಾಗಿ ಅದು ತೋರೋದಿಲ್ಲ, ನಾನು ದೊಡ್ಡ ಅಮೌಂಟನ್ನು ನನ್ನಿಂದ ಹೋಯಿತು ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ಒಂದು ಸ್ಮಾಲ್ ಅಮೌಂಟನ್ನು ಸೇವ್ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ನಾವು ಬರ್ಡನನ್ನು ಮಾಡಿಕೊಳ್ಳದೆ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಸ್ ಐ ಪಿಯಿಂದ. ಇನ್ನೊಂದು ಬೆನಿಫಿಟ್ ಏನು ಕೇಳಿದರೆ, ಬಿಗಿನರ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ಮಾರ್ಕೆಟನ್ನು ಅನಲೈಸ್ ಮಾಡಬೇಕಾಗಿಲ್ಲ, ಅದೇ ರೀತಿ ಮಾರ್ಕೆಟನ್ನು ಟೈಮಿಂಗ್ ಮಾಡಬೇಕಾಗಿಲ್ಲ. ಏನಪ್ಪ ಅನಲೈಸ್ ಮಾಡೋದು ಅಂತ ಕೇಳಿದರೆ, ಬಿಗಿನರ್ಗಳಿಗೆ ಯಾವ ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಮಾರ್ಕೆಟನ್ನು ಅನಲೈಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅವ್ರು ಏನು ಮಾಡ್ಬೋದು, ಸಿಂಪಲ್ಲಾಗಿ ಇ ಟಿ ಎಫ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅಥವಾ ಯಾವುದು ಇಂಡೆಕ್ಸ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸೊ ಹಾಗಾಗಿ ಹೆಚ್ಚು ಅನಲೈಸ್ ಮಾಡಬೇಕಾಗಿಲ್ಲ ಬಿಗಿನರ್ಗಳಿಗೆ. ಸಿಂಪಲಾಗಿ ಒಂದು ಇ ಟಿ ಎಫ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಮಾರ್ಕೆಟ್ ರೈಸ್ ಆಗ್ತಾ ಹೋದಾಗೆ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ರೈಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಮಾರ್ಕೆಟನ್ನು ಟೈಮಿಂಗ್ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರೆ, ಮಾರ್ಕೆಟ್ ಯಾವಾಗ ಡೌನ್ ಬರುತ್ತೆ ಅಂತ ನೋಡಿಕೊಂಡು ಆ ಡೌನ್ ಬಂದಾಗ ಆ ಬಾಟಮನ್ನು ಕ್ಯಾಚ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ನಾವು ಎಸ್ ಐ ಪಿಯಲ್ಲಿ ಪ್ರತಿ ತಿಂಗಳು ಹಾಕ್ತಾ ಹೋಗೋದ್ರಿಂದ ಮಾರ್ಕೆಟ್ ಡೌನ್ ಬಂದಾಗಲೂ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ, ಮಾರ್ಕೆಟ್ ಅಪ್ ಹೋದಾಗಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ಒಂದು ನಮ್ಮ ಪ್ರೈಸ್ ಅವರೇಜ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಮಾರ್ಕೆಟ್ ಯಾವಾಗ ಡೌನ್ ಬರುತ್ತೆ, ಡೌನ್ ಬಂದಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇರಬೇಕಾಗಿಲ್ಲ. ಬಿಗಿನರ್ಗಳಿಗೆ ಒಂದು ಸೂಟೇಬಲ್ ಮೆಥಡ್ ಅಂತ ಹೇಳ್ಬೋದು. ಸೊ ಹೆಚ್ಚು ಅನಲೈಸ್ ಮಾಡಬೇಕು ಅಂತಿಲ್ಲ, ನಿಮಗೆ ತುಂಬ ಏನೂ ನಾಲೆಜ್ ಇಲ್ಲ ಅಂತೇಳಿ ನೀವು ಸಿಂಪಲ್ಲಾಗಿ ಇ ಟಿ ಎಫ್ ಅನ್ನು ಬೈ ಮಾಡ್ಬೋದು, ಇಂಡೆಕ್ಸ್ ಇ ಟಿ ಎಫ್ ಅನ್ನು ಬೈ ಮಾಡ್ಬೋದು. ಅದೇ ರೀತಿ ಇಂಡೆಕ್ಸ್ ಫಂಡ್ಗಳನ್ನು ಕೂಡ ಬೈ ಮಾಡ್ಬೋದು. ಸಿಂಪಲ್ಲಾಗಿ ಇದು ನಿಫ್ಟಿ 50 ಇಂಡೆಕ್ಸ್ಗಳನ್ನು ಫಾಲೋ ಮಾಡುವಂಥ ಇ ಟಿ ಎಫ್ಗಳಾಗಿದ್ದರೆ ಆ ನಿಫ್ಟಿ 50 ಯಾವ ರೀತಿ ರಿಟರ್ನನ್ನು ಕೊಡುತ್ತೆ ಆ ರೀತಿ ನೀವು ರಿಟರ್ನನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಮೇನ್ ಬೆನಿಫಿಟ್ ಆಗುತ್ತೆ ನಾವು ಎಸ್ ಐ ಪಿ ಮುಖಾಂತರ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡೋದ್ರಿಂದ. ನೆಕ್ಸ್ಟ್, ಎಸ್ ಐ ಪಿಯಲ್ಲಿರುವಂಥ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ಸ್ಟೆಪ್ ಅಪ್ ಎಸ್ ಐ ಪಿ. ಏನಪ್ಪ ಸ್ಟೆಪ್ ಅಪ್ ಎಸ್ ಐ ಪಿ ಅಂತ ಹೇಳಿದರೆ, ಒಂದು ನಿರ್ದಿಷ್ಟ ಟೈಮ್ ಆದ ನಂತರ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಜಾಸ್ತಿ ಮಾಡುವಂಥದ್ದು.
ಫಾರ್ ಎಕ್ಸಾಂಪಲ್ ಈ ವರ್ಷ ನಾನು 1,000ದಿಂದ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ. 1 ವರ್ಷ ಆದ ನಂತರ ನನ್ನ ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಜಾಸ್ತಿ ಮಾಡುವಂಥದ್ದು ಸರ್ಟನ್ ಪರ್ಸೆಂಟೇಜ್, ಫಾರ್ ಎಕ್ಸಾಂಪಲ್ 10%. ನಾನು ಈ ವರ್ಷ 1,000ದಿಂದ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಈ ವರ್ಷ ಜನವರಿಗೆ ನಾನು 1,000ದಿಂದ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಇಯರ್ ಜನವರಿಗೆ ಆಗುವಾಗ ನನ್ನ ಇನ್ವೆಸ್ಟ್ಮೆಂಟನ್ನು ನಾನು ಜಾಸ್ತಿ ಮಾಡುವಂಥದ್ದು, ಸ್ಟೆಪ್ ಅಪ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ 10% ಆಫ್ ಮೈ ಇನ್ವೆಸ್ಟ್ಮೆಂಟ್, 1,000ದಿಂದ ನಾನು ಸ್ಟಾರ್ಟ್ ಮಾಡಿದೆ ಅಂತಿದ್ರೆ 10% ಅಂತ ಹೇಳಿದರೆ 100 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಇಯರ್ ನಾನು ಸ್ಟಾರ್ಟ್ ಮಾಡುವಾಗ ಏನು ಮಾಡ್ತೀನಿ, 1,100 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ 10% ನಾನು ನನ್ನ ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡಿದೆ. ಹಾಗೆ ನೆಕ್ಸ್ಟ್ 1 ವರ್ಷ ಆದ ನಂತರ ನಾನು ಅಗೈನ್ 10%ಅನ್ನು ಇನ್ಕ್ರೀಸ್ ಮಾಡ್ತೀನಿ. 10% ಯಾವುದು, 1,100 ರೂಪಾಯಿಯ 10%ಅನ್ನು ಇನ್ಕ್ರೀಸ್ ಮಾಡಿ ನಾನು ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಮಾಡ್ತೀನಿ. ಅದೇ ರೀತಿ ಅಗೈನ್ ನೆಕ್ಸ್ಟ್ ಇಯರ್ ಹೊಸ ಇಯರ್ ಸ್ಟಾರ್ಟ್ ಆಗುವಾಗ ನಾನು ಈ ಹಿಂದೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ, ಪ್ರೀವಿಯಸ್ ಇಯರ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ ಅದರ 10% ಇನ್ಕ್ರೀಸ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗುವಂಥದ್ದು. ಈ ರೀತಿ ಮಾಡೋದನ್ನು ನಾವು ಸ್ಟೆಪ್ ಅಪ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಬೇಸಿಕಲಿ ಪ್ರತಿ ವರ್ಷ ನಮ್ಮ ಇನ್ವೆಸ್ಟ್ಮೆಂಟನ್ನು ಸ್ವಲ್ಪ ಜಾಸ್ತಿ ಮಾಡೋದನ್ನು ನಾವು ಸ್ಟೆಪ್ ಅಪ್ SIP ಅಂತ ಕರಿತೀವಿ. ಯಾಕೆ ಕೇಳಿದರೆ ಮೇ ಬಿ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ಬೆಟರ್ ಆಗ್ಬೋದು. ಸೊ ಹಾಗಾಗಿ ಬೆಟರ್ ಆಗ್ತಾ ಹೋದಾಗ ನಾವು ಒಂದಷ್ಟು ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋದಾಗೆ ನಾವು ಜಾಸ್ತಿ ರಿಟರ್ನನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟೆಪ್ ಅಪ್ SIP ಅಂತ ಹೇಳಿದರೆ ಪ್ರತಿ ವರ್ಷ ನನ್ನ ಇನ್ವೆಸ್ಟ್ಮೆಂಟ್ ಒಂದಷ್ಟು ಪರ್ಸೆಂಟೇಜನ್ನು ನಾನು ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ಈ ರೀತಿ ಜಾಸ್ತಿ ಮಾಡಿ ನೀವು ಹೊಸ SIPಯನ್ನು ಕ್ರಿಯೇಟ್ ಮಾಡ್ಬೋದು, ಅಥವಾ ಆಲ್ರೆಡಿ ಇದ್ದ SIPಗೆ ಜಾಸ್ತಿ ಮಾಡಿದಂಥ ಅಮೌಂಟನ್ನು ಕೂಡ ಹಾಕ್ಬೋದು. ಹಾಗಾದರೆ ನಿಮಗೆ SIP ಅಂದರೆ ಏನು ಅಂತ ಗೊತ್ತಾಯಿತು. ಹಾಗಾದರೆ ಈ SIPಯನ್ನು ನಾವು ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು? ಸೊ SIPಯನ್ನು ನೀವು 2 ಮೆಥಡಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಮೊದಲನೇದಾಗಿ ನೀವು ಎಲ್ಲಿ SIPಯನ್ನು ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಮ್ಯೂಚುವಲ್ ಫಂಡ್ಗಳ ಮೇಲೆ SIP ಮಾಡ್ತೀರಾ, ಅಥವಾ ಯಾವುದೊಂದು ಸ್ಟಾಕ್ಗಳ ಮೇಲೆ ಮಾಡ್ತೀರಾ, ಅಥವಾ ETF ಮೇಲೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನೀವು ಸ್ಟಾಕ್ ಮತ್ತು ETF ಮೇಲೆ SIP ಮಾಡ್ತೀರಿ ಅಂತ ಹೇಳಿದರೆ ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರನೇ SIPಯನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಝೀರೋದಾದಲ್ಲಿ ನಾವು ನೋಡೋದಾದರೆ ಝೀರೋದಾದಲ್ಲಿ SIP ಅಂತ ಒಂದು ಆಪ್ಷನ್ ಇದೆ. ಸೊ ಅದರ ಮುಖಾಂತರ ನಾವು SIPಯನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಹಾಗಾದರೆ ನಾವು ಸ್ಟಾಕ್ ಅಥವಾ ETF ಮೇಲೆ SIPಯನ್ನು ಕ್ರಿಯೇಟ್ ಮಾಡಿದ್ರೆ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನಾವೀಗ ನೋಡೋಣ. ನಾನೀಗ ಝೀರೋದಾದ ಟ್ರೇಡಿಂಗ್ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ. ಇಲ್ಲಿ ಆರ್ಡರ್ ಅಂತ ಒಂದು ಪೇಜ್ ಇದೆ. ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದಷ್ಟು ಸೆಕ್ಷನ್ಗಳು ಸಿಗುತ್ತೆ. ಆರ್ಡರ್ಸ್, GTT, ಬಾಸ್ಕೆಟ್, ಹಾಗೆ SIP. ನಿಮಗೆ SIPಯನ್ನು ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಝೀರೋದಾದಲ್ಲಿ ಸ್ಟಾಕ್ ಮೇಲೆ ಅಥವಾ ETF ಮೇಲೆ SIPಯನ್ನು ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಈ ಸೆಕ್ಷನ್ಗೆ ಬನ್ನಿ. ನೀವು ಆರ್ಡರ್ಸ್ಗೆ ಬಂದು SIP ಅಂತ ಸೆಕ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕ್ರಿಯೇಟ್ ನ್ಯೂ SIP ಅಂತ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವೊಂದು ಹೆಸರನ್ನು ಕೊಡಬೇಕಾಗತ್ತೆ SIPಗೆ. ನಾನು ಮೈ SIP ಅಂತ ಕೊಡ್ತೀನಿ, ಮೈ ETF ಅಂತ ಕೊಡ್ತೀನಿ. ಇದು ಹೆಸರಾಯಿತು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಾಸ್ಕೆಟ್ ಅಂತಿದೆ, ನ್ಯೂ ಬಾಸ್ಕೆಟ್ ಅಂತ ಬರುತ್ತೆ. ಆ ಬಾಸ್ಕೆಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಬಾಸ್ಕೆಟ್ಗೆ ಒಂದು ಹೆಸರನ್ನು ಕೊಡಬೇಕು. ETF ಅಂತ ಕೊಡ್ತೀನಿ ನಾನು. ಕ್ರಿಯೇಟ್ ಕೊಡ್ತೀನಿ. ಕ್ರಿಯೇಟ್ ಕೊಟ್ಟಾಗ ಇಲ್ಲಿ ನಿಮಗೆ ನೀವು ಯಾವ ETF ಅಥವಾ ಸ್ಟಾಕ್ ಮೇಲೆ SIPಯನ್ನು ಕ್ರಿಯೇಟ್ ಮಾಡಬೇಕು ಆ ಸ್ಟಾಕ್ಗಳನ್ನು ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕು. ನಿಮಗೆ ಯಾವ ಸ್ಟಾಕ್ ಅಥವಾ ETF ಮೇಲೆ SIPಯನ್ನು ಕ್ರಿಯೇಟ್ ಮಾಡಬೇಕು ಆ ಸ್ಟಾಕನ್ನು ನೀವು ಸರ್ಚ್ ಮಾಡಬೇಕು. ನಾನು ಸಿಂಪಲ್ ಆಗಿ ನಿಫ್ಟಿ ಇಂಡೆಕ್ಸ್ ಫಂಡನ್ನು ಸರ್ಚ್ ಮಾಡ್ತೀನಿ. ನಿಫ್ಟಿ 20 ಅನ್ನು ಮಾಡ್ತೀನಿ. ಇಲ್ಲಿ ನಾನು ನಿಫ್ಟಿ 20 ಅನ್ನು ಸೆಲೆಕ್ಟ್ ಮಾಡಿದೆ. ನನಗೆ ನಿಫ್ಟಿ 20 ಮೇಲೆ SIPಯನ್ನು ಮಾಡಬೇಕು. ಸೊ ನಾನು ನಿಫ್ಟಿ 20 ಅನ್ನು ಹೇಗೆ ಆ್ಯಡ್ ಮಾಡ್ತೀನಿ. ಕ್ವಾಂಟಿಟಿ ಕೊಡ್ತೀನಿ. ಸೊ ಪ್ರತಿ ತಿಂಗಳು ನಾನು ಎಷ್ಟು ಕ್ವಾಂಟಿಟಿಯನ್ನು ಬೈ ಮಾಡಬೇಕು ಅನ್ನೋದನ್ನು ಇದು ಹೇಳುತ್ತೆ. ಸೊ ನಾನು ಇಲ್ಲಿ ಕ್ವಾಂಟಿಟಿಯನ್ನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ಪ್ರತಿ ತಿಂಗಳು 10 ಕ್ವಾಂಟಿಟಿ ಬೈ ಆಗಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅಮೌಂಟ್ ಎಷ್ಟಾಗುತ್ತೆ, 2,600 ರೂಪೀಸ್ ಆಗುತ್ತೆ. ಪ್ರತಿ ತಿಂಗಳು ನಾನು 10 ಕ್ವಾಂಟಿಟಿಯನ್ನು ಬೈ ಮಾಡ್ತಾ ಇರಬೇಕು ಅಂದರೆ. ಸೊ ನಾನಿಲ್ಲಿ ಆ್ಯಡ್ ಕೊಡ್ತೀನಿ. ಆನಂತರ ಇಲ್ಲಿ ಕ್ಲೋಸ್ ಕೊಡ್ತೀನಿ. ನಾನಿಲ್ಲಿ ETF ಅನ್ನು ಆ್ಯಡ್ ಮಾಡಿದೆ. ಸೊ ನಾನಿಲ್ಲಿ ಸಿಂಬಲನ್ನು ಆ್ಯಡ್ ಮಾಡಿದೆ. ಇದು ಯಾವ ಡೇಟ್ಗೆ ಕ್ರಿಯೇಟ್ ಆಗಬೇಕು ಅಂತ ಕೇಳ್ತಾ ಇರುತ್ತೆ. ಸೊ ನಾನಿಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡಬೇಕು. ಮೇ ಬಿ ನಾನು 31st ಅಂತ ಸೆಲೆಕ್ಟ್ ಮಾಡ್ತೀನಿ. ಟೈಮ್ ಕೊಡ್ತೀನಿ. ಸೊ ಟೈಮ್ ಕೊಟ್ಟು ಇಲ್ಲಿ ಕ್ರಿಯೇಟ್ ಅಂತ ನಾನು ಕೊಟ್ಟಾಗ ನನ್ನ SIP ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಪ್ರತಿ 31ನೇ ತಾರೀಕಿಗೆ ನಿಮ್ಮ SIP ಇಲ್ಲಿ ಹೋಗ್ತಾ ಹೋಗುತ್ತೆ. 10 ಕ್ವಾಂಟಿಟಿ, ನೀವು ಎಷ್ಟು ಕ್ವಾಂಟಿಟಿನ ಹಾಕಿದ್ರೆ ಅಷ್ಟು ಕ್ವಾಂಟಿಟಿ ಬೈ ಆಗ್ತಾ ಹೋಗುತ್ತೆ. ನಿಮ್ಮ ಝೀರೋದಾದ ಟ್ರೇಡಿಂಗ್ ಅಕೌಂಟಲ್ಲಿ ಏನು ಅಮೌಂಟ್ ಇರುತ್ತೆ ಆ ಅಮೌಂಟ್ ಡಿಡಕ್ಟ್ ಆಗಿ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಇಲ್ಲಿ ಕ್ವಾಂಟಿಟಿ ಬರ್ತಾ ಹೋಗುತ್ತೆ. ಆ ದಿನ ರಜೆ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಡೇ ದಿನ ನಿಮಗೆ ಇಲ್ಲಿ ಆರ್ಡರ್ ಪ್ಲೇಸ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಒಮ್ಮೆ ಕ್ರಿಯೇಟ್ ಮಾಡಿ ಇಟ್ಟರೆ ನೆಕ್ಸ್ಟ್ ಪ್ರತಿ ತಿಂಗಳು ಈ ಆರ್ಡರ್ ಪ್ಲೇಸ್ ಆಗ್ತಾ ಹೋಗುತ್ತೆ. ನಿಮ್ಮ ಟ್ರೇಡಿಂಗ್ ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಇದೇ ರೀತಿ ನೀವು ಸ್ಟಾಕು ಕೂಡ ಮಾಡ್ಬೋದು. ಇದು ನಾನು ETF ಮಾಡಿದೆ. ಇಲ್ಲ ನೀವು ಈ ರೀತಿ ಮಾಡೋದಿಲ್ಲ, ನಾನು ಮ್ಯಾನ್ಯಲಿ ಮಾಡ್ತೀನಿ ಅಂತಿದ್ರೆ ನೀವು ಮ್ಯಾನ್ಯಲಿ ಈ ETF ಅನ್ನು ಇಲ್ಲಿ ವಾಚ್ ಲಿಸ್ಟಲ್ಲಿ ಸರ್ಚ್ ಮಾಡಿಕೊಂಡು ಬೈ ಮಾಡ್ತಾ ಹೋಗ್ಬೋದು. ಈ ರೀತಿ ನಾವು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು ನಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ. ಅಥವಾ ಇಲ್ಲ ನನಗೆ ಮ್ಯಾನ್ಯಲಿ ಮಾಡಬೇಕು ಅಂತಿದ್ರೆ ನೀವು ಮ್ಯಾನ್ಯಲಿ ಪ್ರತಿ ತಿಂಗಳು ಒಂದು ಪರ್ಟಿಕ್ಯುಲರ್ ಅಮೌಂಟನ್ನು ಇಟ್ಕೊಂಡು ಆ ಅಮೌಂಟ್ಗೆ ಎಷ್ಟು ಕ್ವಾಂಟಿಟಿ ಬರುತ್ತೆ ಅಂತ ನೋಡಿಕೊಂಡು ಪ್ರತಿ ತಿಂಗಳು ಬೈ ಮಾಡ್ತಾ ಹೋಗ್ಬೋದು. ಇಲ್ಲ ಆಟೋಮೆಟಿಕ್ಕಾಗಿ ಈ ರೀತಿ ಸೆಟ್ ಮಾಡ್ಬೋದು.
ಸೊ ಇದು ಒಂದು ಮೆಥಡ್ ಆಯಿತು. ಇದು ನಾವು ETF ಅಥವಾ ಸ್ಟಾಕನ್ನು ಬೈ ಮಾಡಬೇಕು ಅಂತ ಹೇಳಿದರೆ ನಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರ ಒಂದು SIPಯನ್ನು ಸೆಟ್ ಮಾಡುವಂಥದ್ದು. SIP ಅಂದರೆ ಏನು? ಪ್ರತಿ ತಿಂಗಳು ಒಂದಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗುವಂಥದ್ದು. ನಾವು ಆಟೋಮೆಟಿಕ್ಕಾಗಿ ಮಾಡ್ಬೋದು ಅಥವಾ ಮ್ಯಾನ್ಯಲ್ ಆಗಿ ಪ್ರತಿ ತಿಂಗಳು ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಮೇ ಬಿ ಕೆಲವೊಮ್ಮೆ ನಮಗೆ ಮರೆತು ಹೋಗ್ಬೋದು, ಅದಕ್ಕೋಸ್ಕರ ನಾವು ಆಟೋಮೆಟಿಕ್ಕಾಗಿ ಸೆಟ್ ಮಾಡಿದರೆ ಪ್ರತಿ ತಿಂಗಳು ಅದು ಆಗ್ತಾ ಹೋಗುತ್ತೆ ಅಲ್ಲಿ ಅಮೌಂಟ್ ಇತ್ತು ಅಂತ ಹೇಳಿದ್ರೆ. ನೆಕ್ಸ್ಟ್ ಇನ್ನೊಂದು ಮೆಥಡ್, ನಾವು ಮ್ಯೂಚುವಲ್ ಫಂಡನ್ನು ಬೈ ಮಾಡಬೇಕು ಅಂತೇಳಿದ್ರೆ ಯಾವ ರೀತಿ SIPಯಲ್ಲಿ ಬೈ ಮಾಡ್ಬೋದು. ಇಲ್ಲಿ ನಮಗೆ ಎರಡು ಮೆಥಡ್ ಇದೆ. ಮ್ಯೂಚುವಲ್ ಫಂಡನ್ನು ಬೈ ಮಾಡಲಿಕ್ಕೆ ಎರಡು ಮೆಥಡ್ ಇದೆ. ಒಂದು ಮೆಥಡ್ ಡೈರೆಕ್ಟಾಗಿ ನಾವು AMCಯಿಂದ ಬೈ ಮಾಡುವಂಥದ್ದು, ಅಥವಾ ಇನ್ನೊಂದು ಮೆಥಡ್ ಥರ್ಡ್ ಪಾರ್ಟಿ ಆ್ಯಪ್ ಮುಖಾಂತರ ನಾವು ಮ್ಯೂಚುವಲ್ ಫಂಡನ್ನು ಪರ್ಚೇಸ್ ಮಾಡುವಂಥದ್ದು. ಸೊ ಮೊದಲೇ ಮೆಥಡನ್ನು ನಾವು ನೋಡೋಣ. ಸೊ ಮೊದಲೇ ಮೆಥಡಲ್ಲಿ ನಾನು ಹೇಳಿದೆ ಡೈರೆಕ್ಟಾಗಿ ನಾವು ಮ್ಯೂಚುವಲ್ ಫಂಡನ್ನು ಪರ್ಚೇಸ್ ಮಾಡುವಂಥದ್ದು. ಈ ರೀತಿ ಮಾಡಲಿಕ್ಕೆ ನೀವು ಯಾವ ಮ್ಯೂಚುವಲ್ ಫಂಡನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರಿ ಆ ಮ್ಯೂಚುವಲ್ ಫಂಡ್ನ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಅಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಅಥವಾ KYCಯನ್ನು ಕೊಟ್ಟು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ನಂತರ ನೀವು ಅಲ್ಲಿ ಪರ್ಚೇಸನ್ನು ಮಾಡಬೇಕು. ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ನೀವು SIPಗೆ ಒಂದು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನ ಕೊಡಬೇಕಾಗತ್ತೆ. ಯಾಕೆ ಕೇಳಿದರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಅಮೌಂಟು ಡಿಡಕ್ಟ್ ಆಗಬೇಕಾಗತ್ತೆ. ಸೊ ಅಲ್ಲಿ ನೀವು ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು SIPಯನ್ನು ಕ್ರಿಯೇಟ್ ಮಾಡುವಾಗ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನ ಕೊಡಲಿಕ್ಕೆ ಬರುತ್ತೆ. ಆಗ ನೀವು ಕೊಟ್ಟರೆ ನಿಮ್ಮ SIP ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತ ಕೇಳಿದರೆ, ನೀವು ಯಾವ ಮ್ಯೂಚುವಲ್ ಫಂಡನ್ನು ಬೈ ಮಾಡಬೇಕು ಆ ಮ್ಯೂಚುವಲ್ ಫಂಡ್ನ ವೆಬ್ಸೈಟಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು SBIನ ಒಂದು ಮ್ಯೂಚುವಲ್ ಫಂಡನ್ನು ಬೈ ಮಾಡಬೇಕು ಅಂತ ಇಟ್ಕೊಳ್ಳಿ. ಆಗ ನೀವು SBI ಮ್ಯೂಚುವಲ್ ಫಂಡ್ನ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ಅಲ್ಲೊಂದು SIPಯನ್ನು ಕ್ರಿಯೇಟ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ನಿಮಗೆ HDFC ಮ್ಯೂಚುವಲ್ ಫಂಡನ್ನು ಬೈ ಮಾಡಬೇಕು ಅಂತ ಅನಿಸುತ್ತೆ. ಆಗ ನೀವೇನು ಮಾಡಬೇಕು, HDFCಯ ಮ್ಯೂಚುವಲ್ ಫಂಡ್ನ ವೆಬ್ಸೈಟ್ಗೆ ಹೋಗಿ ಅಲ್ಲಿಯೂ ಕೂಡ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ಅಲ್ಲಿಯೂ ಕೂಡ ಈ ರೀತಿಯ ಪ್ರೋಸೆಸ್ಸನ್ನು ಮಾಡಬೇಕಾಗತ್ತೆ. ಹಾಗೆ ಏನಾಗುತ್ತೆ, ಈ ರೀತಿ ನೀವು ಮಲ್ಟಿಪಲ್ ಮ್ಯೂಚುವಲ್ ಫಂಡನ್ನು ಬೈ ಮಾಡಲಿಕ್ಕೆ ಹೋದಾಗ ನೀವು ಮಲ್ಟಿಪಲ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ನಿಮಗೆ ಮೇ ಬಿ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಇನ್ನೊಂದು ಮೆಥಡ್ ಇರುವಂಥದ್ದು ಡೈರೆಕ್ಟಾಗಿ ಥರ್ಡ್ ಪಾರ್ಟಿ ಆ್ಯಪ್ ಮುಖಾಂತರ ನಾವು ಮ್ಯೂಚುವಲ್ ಫಂಡನ್ನು ಪರ್ಚೇಸ್ ಮಾಡುವಂಥದ್ದು. ಸೊ ಯಾವ ಆ್ಯಪ್ ಇದೆ? ಸೊ ನಾವು ಝೀರೋದಕ್ಕೆ ಬರೋದಾದರೆ ಝೀರೋದ ಕಾಯಿನ್ ಅಂತ ಇದೆ ಮ್ಯೂಚುವಲ್ ಫಂಡ್ ಆ್ಯಪ್. ಈ ಝೀರೋದ ಕಾಯಿನ್ ಆ್ಯಪ್ ಮುಖಾಂತರ ನಾವು ಆಲ್ಮೋಸ್ಟ್ ಆಲ್ ಮ್ಯೂಚುವಲ್ ಫಂಡನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಸೊ ಝೀರೋದ ಕಾಯಿನ್ ಮುಖಾಂತರ ನಾವು ಯಾವ ರೀತಿ ಮ್ಯೂಚುವಲ್ ಫಂಡನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ನಾವೀಗ ನೋಡೋಣ. ಸೊ ನಾನೀಗ ಝೀರೋದ ಕಾಯಿನ್ನ ವೆಬ್ಸೈಟಲ್ಲಿ ಇದ್ದೀನಿ. ಸೊ ನೀವು ಝೀರೋದ ಕಾಯಿನ್ನ ಆ್ಯಪ್ ಇದೆ, ಆ ಆ್ಯಪ್ಗೆ ಬಂದರೂ ಸೇಮ್ ಇಂಟರ್ಫೇಸ್ ನಿಮಗೆ ಇಲ್ಲಿ ಸಿಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಮ್ಯೂಚುವಲ್ ಫಂಡನ್ನು ಸರ್ಚ್ ಮಾಡಲಿಕ್ಕೆ ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ನೀವು ಆಲ್ರೆಡಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ಇನ್ವೆಸ್ಟ್ಮೆಂಟ್ ನಿಮಗೆ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಸರ್ಚ್ ಆಪ್ಷನಲ್ಲಿ ನಿಮಗೆ ಬೇಕಾದ ಮ್ಯೂಚುವಲ್ ಫಂಡನ್ನು ನೀವು ಸರ್ಚ್ ಮಾಡಬೇಕಾಗತ್ತೆ. ಸೊ ನಾನೊಂದು ಫಂಡನ್ನು ಸರ್ಚ್ ಮಾಡ್ತೀನಿ. ಇದೇನು ರೆಕಮೆಂಡೇಷನ್ ಅಲ್ಲ, ಜಸ್ಟ್ ನಾನೊಂದು ಫಂಡನ್ನು ಈಗ ಈ ರೀತಿ ಸರ್ಚ್ ಮಾಡ್ತೀನಿ. ಇಲ್ಲಿ ಸರ್ಚ್ ಮಾಡಿದಾಗ ಆ ಫಂಡ್ನ ರಿಲೇಟೆಡ್ ಡೀಟೇಲ್ಸ್ ನಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಆ ಫಂಡ್ ಯಾವ ರೀತಿ ನಮಗೆ ಇನ್ವೆಸ್ಟ್ಮೆಂಟನ್ನು ಕೊಟ್ಟಿದೆ ಅಂತ ನಮಗಿಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಏನು ಮಾಡ್ಬೋದು, ಅದರ ಡೀಟೇಲ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಬೈ ಮತ್ತು SIP ಅಂತ ಎರಡು ಆಪ್ಷನ್ ಇದೆ. ನಿಮಗೆ ಆ್ಯಪಲ್ಲಿ ಕೂಡ ಸೇಮ್ ಸಿಗುತ್ತೆ. ಸೊ ಬೈ ಅಂತ ಹೇಳಿದ್ರೆ ನೀವು ಲಮ್ಸಮ್ ಆಗಿ ಒಮ್ಮೆಲೇ ಬೈ ಮಾಡಬೇಕು ಅಂತೇಳಿದ್ರೆ ಇಲ್ಲಿ ಬೈ ಅಂತ ಕೊಟ್ಟರೆ ಅಮೌಂಟ್ ಹಾಕಬೇಕಾಗತ್ತೆ. ಅಷ್ಟು ಅಮೌಂಟನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಬೈ ಆಗುತ್ತೆ. ಬೈ ನಾವು ಅಂತ ಕೊಟ್ಟರೆ ಬೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ SIP ಅಂತ ಒಂದು ಆಪ್ಷನ್ ಇದೆ. ಆ SIP ಮೇಲೆ ಕ್ಲಿಕ್ ಮಾಡಿ. SIP ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಒಂದಷ್ಟು ಸೆಟಪ್ಪನ್ನು ಮಾಡಬೇಕಾಗತ್ತೆ. ಇಲ್ಲಿ AMC SIP ಅಂತ ಒಂದು ಫಸ್ಟ್ ಆಪ್ಷನ್ ಇದೆ. ಬೈ ಡಿಫಾಲ್ಟ್ ಇದು ಅನ್ಚೆಕ್ ಆಗಿದೆ. ಪಾಸ್ ರೆಸ್ಯೂಮ್ ಸ್ಟೆಪ್ ಅಪ್ ಫಂಕ್ಷನ್ ವಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ಅನ್ AMC SIP. AMC SIP ಅಂತ ಹೇಳಿದರೆ ನೀವಿಲ್ಲಿ SIP ಕ್ರಿಯೇಟ್ ಮಾಡಿದ ಕೂಡಲೇ ಏನಾಗುತ್ತೆ, ನಿಮ್ಮ ಈ SIP ಮ್ಯೂಚುವಲ್ ಫಂಡ್ ಹೌಸಲ್ಲಿ ಕ್ರಿಯೇಟ್ ಆಗುತ್ತೆ. ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ ಹೌಸಲ್ಲಿ SIP ಕ್ರಿಯೇಟ್ ಆಗುತ್ತೆ. ಸೊ ನೀವು ಇಲ್ಲಿ SIP ಕ್ರಿಯೇಟ್ ಮಾಡಿದ್ರೆ ಡೈರೆಕ್ಟಾಗಿ ಈ ಕ್ವಾಂಟ್ ಮ್ಯೂಚುವಲ್ ಫಂಡ್ ಏನಿದೆ ಡೈರೆಕ್ಟಾಗಿ ಈ ಮ್ಯೂಚುವಲ್ ಫಂಡ್ ಹೌಸಲ್ಲಿ SIP ಕ್ರಿಯೇಟ್ ಆಗುತ್ತೆ. ಈ AMC SIPಯನ್ನು ನೀವು ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನೀವು ಮ್ಯೂಚುವಲ್ ಫಂಡ್ ನೀವು SIPಯನ್ನು ಸ್ಟಾಪ್ ಮಾಡೋ ಹಂಗೆಲ್ಲ ಮಿಡ್ಲಲ್ಲಿ, ಅದೇ ರೀತಿ ಸ್ಟೆಪ್ ಅಪ್ SIPಯನ್ನು ಮಾಡೋ ಹಾಗಿಲ್ಲ. ಯಾಕೆ ಕೇಳಿದರೆ ಡೈರೆಕ್ಟಾಗಿ ಇದು ಮ್ಯೂಚುವಲ್ ಫಂಡ್ ಹೌಸಲ್ಲೇ ಕ್ರಿಯೇಟ್ ಆಗಿರುತ್ತೆ. ಸೊ ಇನ್ನೊಂದು ಈ AMC SIPಯನ್ನು ನೀವು ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಕೇಳಿದರೆ ಅದು ಡೈರೆಕ್ಟಾಗಿ ನಿಮ್ಮ AMCಯಲ್ಲಿ SIP ಆಗಿ ಕ್ರಿಯೇಟ್ ಆಗಿರೋದಿಲ್ಲ. ಸೊ ನೀವು AMC SIPಯನ್ನು ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನೀವು ಪ್ರತಿ ತಿಂಗಳು ಬೈ ಮಾಡಿದಾಗ ನಿಮ್ಮ ಆರ್ಡರ್ ಪ್ಲೇಸ್ ಆದಾಗ ಏನಾಗುತ್ತೆ, ಝೀರೋದ ಕಾಯಿನ್ ನಿಮ್ಮ ಪರವಾಗಿ AMCಯಿಂದ ಮ್ಯೂಚುವಲ್ ಫಂಡ್ ಯೂನಿಟನ್ನು ಪರ್ಚೇಸ್ ಮಾಡುತ್ತೆ, ನಿಮಗೆ ಅಲಾಟ್ ಮಾಡುತ್ತೆ, ಪ್ರತಿ ತಿಂಗಳು ಪರ್ಚೇಸ್ ಮಾಡುತ್ತೆ, ಅಲಾಟ್ ಮಾಡುತ್ತೆ. ಡೈರೆಕ್ಟಾಗಿ AMC ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು SIP ಆಗಿ ಟ್ರೀಟ್ ಆಗೋದಿಲ್ಲ. ನಿಮ್ಮ ಪರವಾಗಿ ಝೀರೋದ ಕಾಯಿನ್ ಒಂದು ಆಟೋಮೆಟಿಕ್ SIP ಪ್ರೋಸೆಸನ್ನು ಮಾಡ್ತಾ ಹೋಗುತ್ತೆ. ಬಟ್ ಅದು ಪ್ರತಿ ತಿಂಗಳು ಫ್ರೆಶ್ ಯೂನಿಟನ್ನು ಬೈ ಮಾಡ್ತಾ ಇರುತ್ತೆ. ಒಂದು SIP ರೀತಿಯಲ್ಲಿ ಅದು AMCಯಲ್ಲಿ ಕ್ರಿಯೇಟ್ ಆಗಿರೋದಿಲ್ಲ. ಸೊ ಇದನ್ನು ನೀವು ನೋಡಿಕೊಂಡು ಬೇಕಿದ್ರೆ AMC SIPಯನ್ನು
ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು, ಇಲ್ಲ ಅನ್ಚೆಕ್ ಮಾಡ್ಕೊಳ್ಬೋದು. ಸೊ AMC SIP ಅನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಮಿಡ್ಲಲ್ಲಿ ನಿಮಗೆ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ನೀವು ಡಿಲೀಟ್ ಮಾಡಿದರೆ ಮಾತ್ರ, ನೀವು ಕ್ಲೋಸ್ ಮಾಡಿದರೆ ಮಾತ್ರ ನಿಮ್ಮ SIP ಸ್ಟಾಪ್ ಆಗುತ್ತೆ. ಇಲ್ಲ ಅಂತ ಹೇಳಿ ಪ್ರತಿ ತಿಂಗಳು ಅದು ನಿಮ್ಮ ಅಕೌಂಟ್ಗೆ ಡೆಬಿಟ್ಗೆ ಬರ್ತಾ ಇರುತ್ತೆ. ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳಿದರೆ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ AMC SIP ಅಲ್ಲಿ. ಬಟ್ ನೀವು AMC SIP ಅನ್ನು ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳಿದರೆ ಮಿಡ್ಲಲ್ಲಿ ನೀವು ಪಾಸ್ ಕೂಡ ಮಾಡ್ಬೋದು, ಬಟ್ AMC SIP ಅನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಮ್ಯಾಂಡೇಟ್ ಅಂತ ಬರ್ತಾ ಇದೆ. ಸೊ ಮ್ಯಾಂಡೇಟಲ್ಲಿ ನೀವು ನೋಡ್ಬೋದು ನನ್ ಅಂತ ಬಂದಿದೆ. ಈಗ ಪೇ ಯೂಸಿಂಗ್ ಪೇಮೆಂಟ್ ಗೇಟ್ವೇ, ಇದನ್ನು ನೀವು ನನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ, ಪ್ರತಿ ತಿಂಗಳು ನೀವಿಲ್ಲಿ ನಿಮ್ಮ ಝೀರೋದ ಕಾಯಿನ್ ಅಕೌಂಟ್ಗೆ ಬಂದು ಯಾವ ದಿನ ನೀವು SIP ಅನ್ನು ಕ್ರಿಯೇಟ್ ಮಾಡಿದಿರಿ ಆ ದಿನ ನೀವು ಪೇಮೆಂಟನ್ನು ಪ್ರೋಸೆಸ್ ಮಾಡಬೇಕಾಗತ್ತೆ. ನಿಮ್ಮ ಪೇಮೆಂಟ್ ಮೆಥಡನ್ನು ಓಕೆ ಮಾಡಿಕೊಂಡು ನೀವು UPI ಸೆಲೆಕ್ಟ್ ಮಾಡ್ಕೊಂಡಿದ್ರೆ UPI ಮುಖಾಂತರ ನಿಮ್ಮ ಪೇಮೆಂಟನ್ನು ಅಪ್ರೂವ್ ಮಾಡಬೇಕಾಗತ್ತೆ. ಸೊ ನೀವು ಮ್ಯಾಂಡೇಟನ್ನು ಕ್ರಿಯೇಟ್ ಮಾಡಿದರೆ ಆಟೋಮೆಟಿಕಲಿ ನಿಮ್ಮ ಅಕೌಂಟಿಂದ ಅಮೌಂಟ್ ಡೆಬಿಟ್ ಆಗುತ್ತೆ. ಸೊ ನಾನಿಲ್ಲಿ ಕ್ರಿಯೇಟ್ ಮ್ಯಾಂಡೇಟ್ ಅಂತ ಕೊಡ್ತೀನಿ. ಆಗ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಮ್ಯಾಂಡೇಟ್ಗೆ ಒಂದು ನೇಮನ್ನು ಕೊಟ್ಟರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಲ್ಲಿ ಬರುತ್ತೆ. ಅಕ್ಸೆಪ್ಟ್ ಅಂತ ಕೊಟ್ಟು ಕಂಟಿನ್ಯೂ ಕೊಟ್ಟರೆ ನೀವು ಬ್ಯಾಂಕ್ ಅಕೌಂಟನ್ನು ಇಲ್ಲಿ ಲಿಂಕ್ ಮಾಡಬೇಕಾಗತ್ತೆ. ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ OTP ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಲಿಂಕ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಲಿಂಕ್ ಮಾಡಿದಾಗ ಏನಾಗುತ್ತೆ, ಪ್ರತಿ ತಿಂಗಳು ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇದ್ದಾಗ ಡೆಬಿಟ್ ಆಗ್ತಾ ಹೋಗುತ್ತೆ. ನೀವು ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗಿ ಅಮೌಂಟನ್ನು ಪ್ರೋಸೆಸ್ ಮಾಡಬೇಕು ಅಂತಿಲ್ಲ. ಸೊ ನೀವು ಮ್ಯಾಂಡೇಟನ್ನು ಒಮ್ಮೆ ಕ್ರಿಯೇಟ್ ಮಾಡಿದರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದನೇ, ಬ್ಯಾಂಕ್ ಅಕೌಂಟಿಂದನೇ ಅಮೌಂಟ್ ಡೆಬಿಟ್ ಆಗ್ತಾ ಹೋಗುತ್ತೆ. ಸೊ ನೀವು ಮ್ಯಾಂಡೇಟನ್ನು ಕ್ರಿಯೇಟ್ ಮಾಡೋದು ಬೆಟರ್ ಆಗುತ್ತೆ. ಇಲ್ಲಿ ಮ್ಯಾಂಡೇಟನ್ನು ನೀವು ಕ್ರಿಯೇಟ್ ಮಾಡಿದರೆ ಇಲ್ಲಿ ಮ್ಯಾಂಡೇಟಿಂದ ಅಮೌಂಟ್ ಅದು ಡಿಡಕ್ಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪೇಮೆಂಟ್ ಗೇಟ್ ಪ್ರತಿ ತಿಂಗಳು ನೀವು ಈ ಝೀರೋದ ಕಾಯಿನ್ ಅಕೌಂಟ್ಗೆ ಬರಬೇಕು. ಫಾರ್ ಎಕ್ಸಾಂಪಲ್ 31ಗೆ ನೀವು SIP ಅನ್ನು ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಿದ್ರೆ 31ಗೆ ನೀವು ಅಕೌಂಟ್ಗೆ ಲಾಗಿನ್ ಆಗಿ ಅಲ್ಲಿ ಆರ್ಡರ್ ಬಂದಿರುತ್ತೆ. ಆ ಆರ್ಡರ್ಗೆ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ, ಮ್ಯಾನ್ಯುವಲಿ ಮಾಡಬೇಕಾಗುತ್ತೆ, ನೀವು ಮ್ಯಾಂಡೇಟನ್ನು ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದರೆ. ನೆಕ್ಸ್ಟ್ ನೀವು ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಷ್ಟು ಅಮೌಂಟ್ ನೀವು ಪ್ರತಿ ತಿಂಗಳು ಹಾಕಬೇಕು ಅಂತ. ನಾನಿಲ್ಲಿ 10,000 ಸೆಲೆಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. 10,000 ಆಯಿತು. ಸೊ ಫ್ರೀಕ್ವೆನ್ಸಿ ಮಂತ್ಲಿ ಮಾಡಬೇಕಾ, 15 ಡೇಸ್ಗೆ ಮಾಡಬೇಕಾ, ಕ್ವಾರ್ಟರ್ಲಿ ಮಾಡಬೇಕಾ ಅಥವಾ ವೀಕ್ಲಿ ಮಾಡಬೇಕಂತ ಕೇಳುತ್ತೆ. ನಾನು ಪ್ರತಿ ತಿಂಗಳು ಮಾಡ್ತೀನಿ ಅಂತ ಕೊಡ್ತೀನಿ. ಸೊ ಯಾವ ಡೇಟ್ಗೆ ಸೆಲೆಕ್ಟ್ ಮಾಡಲಿಕ್ಕೂ ಕೂಡ ನಮಗೆ ಇಲ್ಲಿ ಆಪ್ಷನ್ ಇದೆ. ನಾನು ಫಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ನೀವು ಆಟೋಮೆಟಿಕ್ ಸ್ಟೆಪ್ ಅಪ್ ಆಪ್ಷನ್ ಅಂತ ಬರುತ್ತೆ ನೋಡಿ. 10% ಇನ್ಕ್ರೀಸ್ ಡೇಟ್, ಯಾವ ಡೇಟಿಂದ ನೀವು 10% ಇನ್ಕ್ರೀಸ್ ಮಾಡಬೇಕು ಅಂತ ಕೇಳುತ್ತೆ. ಅದು ಬೇಕಿದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹೈಡ್ ಮಾಡ್ಬೋದು. ನೀವು ಇಲ್ಲಿ AMC SIP ಕೊಟ್ಟರೆ ಸ್ಟೆಪ್ ಅಪ್ ಆಪ್ಷನ್ ನಿಮಗೆ ಇಲ್ಲಿ ಬಂದಿರೋದಿಲ್ಲ. ನೀವು ನೋಡ್ಬೋದು ಸ್ಟೆಪ್ ಅಪ್ ಆಪ್ಷನ್ ಬಂದಿರೋದಿಲ್ಲ. SIP ವಿಲ್ ಆ್ಯಕ್ಟಿವ್ ಅಂಟಿಲ್ ಕ್ಯಾನ್ಸಲ್ಡ್ ಅಂತ ಬರುತ್ತೆ. AMC ಆಪ್ಷನನ್ನು ನೀವು ಅನ್ಚೆಕ್ ಮಾಡಿದರೆ ನಿಮಗೆ ಇಲ್ಲಿ ಸ್ಟೆಪ್ ಅಪ್ ಆಪ್ಷನ್ ಬರುತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಕ್ರಿಯೇಟ್ SIP ಕೊಟ್ರಿ ಅಂತ ಹೇಳಿದರೆ ಇಲ್ಲಿ SIP ಕ್ರಿಯೇಟ್ ಆಗುತ್ತೆ. ನೀವು ಯಾವ ಫಂಡ್ಗೆ ಕ್ರಿಯೇಟ್ ಮಾಡಿದಿರಿ ಆ ಫಂಡ್ಗೆ SIP ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಪ್ರತಿ ತಿಂಗಳು ನಿಮ್ಮ ಅಕೌಂಟಲ್ಲಿ ಅದು ಬೈ ಆಗ್ತಾ ಹೋಗುತ್ತೆ. ನೀವು ಆಟೋಮೆಟಿಕ್ ಪೇಮೆಂಟ್ ಕೊಟ್ಟರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಇರಬೇಕಾಗುತ್ತೆ, ಅದು ಡಿಡಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಪೇಮೆಂಟನ್ನು ಪ್ರೋಸೆಸ್ ಮಾಡಬೇಕು, ಆಗ ಅದು ನಿಮ್ಮ ಆರ್ಡರ್ ನಿಮ್ಮ ಅಕೌಂಟ್ಗೆ ಬರ್ತಾ ಹೋಗುತ್ತೆ. ಈ ರೀತಿ ನಾವು ಎರಡು ಮೆಥಡನ್ನು ಯೂಸ್ ಮಾಡಿಕೊಂಡು SIP ಅನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ನಾವು ಡೈರೆಕ್ಟಾಗಿ ಬೈ ಮಾಡ್ತೀವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ AMC ಇಂದನೇ ಬೈ ಮಾಡ್ಬೋದು. ಬಟ್ ಅಲ್ಲಿ ನಾನು ಆಗಲೇ ಹೇಳಿದಾಗ ಒಂದು ಪ್ರಾಬ್ಲಮ್ ಅಂತ ಕೇಳಿದ್ರೆ, ನಾವು ಡಿಫ್ರೆಂಟ್ ಮ್ಯೂಚುವಲ್ ಫಂಡನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಫ್ರೆಂಟ್ ಮ್ಯೂಚುವಲ್ ಫಂಡಲ್ಲಿ ಒಂದು ವೆಬ್ಸೈಟಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮೇ ಬಿ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಅಲ್ಲಿಯೂ ಸೇಮ್ ಪ್ರೋಸೆಸ್ ಇರುತ್ತೆ. ಒಮ್ಮೆ ಅಕೌಂಟ್ ಕ್ರಿಯೇಟ್ ಮಾಡಿದಂದ್ರೆ ನೀವೊಂದು ಮ್ಯಾಂಡೇಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ನಿಮ್ಮ ಅಕೌಂಟಿಂದ ಅಮೌಂಟನ್ನು ಡೆಬಿಟ್ ಮಾಡಲಿಕ್ಕೆ. ಇಲ್ಲಿ ನೀವು ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಮ್ಯೂಚುವಲ್ ಫಂಡನ್ನು ಬೈ ಮಾಡೋಕ್ಲಿಕ್ಕೆ ಆಪ್ಷನ್ ಇರೋದ್ರಿಂದ ಈ ರೀತಿಯ ಆಪ್ಷನನ್ನು ನೀವು ಪ್ರಿಫರ್ ಮಾಡ್ಬೋದು ಝೀರೋದ ಕಾಯಿನ್ ಮುಖಾಂತರ. ಇದಿಷ್ಟು SIP ಕುರಿತಾದ ಸಂಪೂರ್ಣ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.